ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕ್ರಿಯೇಟಿವ್ ಕನ್ನಡಿಗ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಸ್ನೇಹಿತರೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಕಿಪಿ ಕೀರ್ತಿ ನನ್ನವಳು ಅಂತ ಕಚ್ಚಾಡ್ತಿರೋ ಕಪ್ಪೆ ತೊಪ್ಪೆ ಸಪ್ಪೆ ನನ್ನ ಮಕ್ಕಳು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಇದ್ದಕ್ಕಿದ್ದ ಹಾಗೆ ತೆಲುಗು ಚಿತ್ರರಂಗದ ಫ್ಯಾನ್ಸ್ಗೂ ನಮ್ಮ ಡಿ ಬಾಸ್ ಫ್ಯಾನ್ಸ್ಗೂ ವಾರ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅಷ್ಟೊಂದೆಲ್ಲ ಪ್ಯಾನ್ ಇಂಡಿಯಾ ಸ್ಟಾರ್ಗಳು ಇದ್ರೂ ಸಹ ಡಿ ಬಾಸ್ ಫ್ಯಾನ್ಸ್ ಗಳ ಮುಂದೆ ಪ್ಯಾಂಟ್ ಪಿಚ್ಚಿ ಬೆತ್ತಲಾದ ತೆಲುಗು ಸಿನಿಮಾ ಫ್ಯಾನ್ಸ್ ಗಳ ಕತೆ ಚಿತ್ರಕಥೆಯನ್ನ ಈ ವಿಡಿಯೋದಲ್ಲಿ ನೋಡುವ ಬನ್ನಿ. ಆದ್ರೆ ಅದಕ್ಕೂ ಮೊದಲು ಗೊತ್ತಲ್ಲ, ನೀವು ನನ್ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಕನ್ನಡಿಗ ಅಂತರಲೇ ಸ್ನೇಹಿತರೆ, ಈ ಫ್ಯಾನ್ ವಾರ್ ಯಾಕೆ ಸ್ಟಾರ್ಟ್ ಆಯ್ತು, ಯಾರಿಂದ ಮೊದಲು ಸ್ಟಾರ್ಟ್ ಆಯ್ತು ಅನ್ನೋದು ನನಗೂ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಬಟ್ ಇದು ಶುರುವಾಗಿದ್ದು ಟ್ವಿಟರ್ ಅಲ್ಲಿ ತೆಲುಗು ಸಿನಿಮಾ ಫ್ಯಾನ್ಸ್ ಗಳು ಮಾಡಿದಂತಹ ಈ ಒಂದು ಟ್ವೀಟ್ ಇಂದ. ಅಲ್ಲ ಗುರು, ಕೇಸ್ ಆದಾಗ್ಲೇ ಬಾಸ್ ನ ಬಿಟ್ಕೊಡದೇ ಇರೋ ಡಿ ಬಾಸ್ ಫ್ಯಾನ್ಸ್ ಗಳು ಇನ್ನು ಈ ಕ್ರಿಮಿ ಕೀಟ ಕುನ್ನಿ ಮರಿಗಳು ಟ್ವಿಟರ್ ಅಲ್ಲಿ ಬಂದು ಅವ್ರನ್ನ ಟ್ರೋಲ್ ಮಾಡೋ ತರ ಟ್ವೀಟ್ ಮಾಡಿದ್ರೆ ಬಿಟ್ಕೊಡ್ತಾರಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಅವ್ರುಗಳು ಜಾತ್ರೆ ಮಾಡಿದ್ರೆ ಡಿ ಬಾಸ್ ಫ್ಯಾನ್ಸ್ ಗಳು ದಂಡ ಯಾತ್ರೆನ ಶುರು ಮಾಡ್ಬಿಟ್ರು. ಅವ್ರು ಇಷ್ಟು ಮಾಡಿದ್ರು, ನಾವ್ ಇಷ್ಟು ಮಾಡಿ ತೋರಿಸಿ. ಆಮೇಲೆ ಅಷ್ಟೊಂದು ಪ್ಯಾನ್ ಇಂಡಿಯಾ ಸ್ಟಾರ್ಗಳು ಇದ್ದು ಸಹ ತೆಲುಗು ಚಿತ್ರರಂಗ ಇಂಡಿಯಾದಲ್ಲೇ ಅಷ್ಟೆಲ್ಲ ದೊಡ್ಡದಾಗಿ ಸದ್ ಮಾಡಿದ್ರು ಸಹ ಟ್ವಿಟರ್ ಅಲ್ಲಿ ಅವ್ರು ಶುರು ಮಾಡಿರೋ ಹ್ಯಾಶ್ ಟ್ಯಾಗ್ ಗೆ ರೀಟ್ವೀಟ್ ಆಗಿರೋದು ಜಸ್ಟ್ 150K ಅಷ್ಟೇ. ಅದೇ ದರ್ಶನ್ ಅಂದ್ರೆ ಕರ್ನಾಟಕಕ್ಕಷ್ಟೇ ಸೀಮಿತವಾಗಿರ್ಬೋದು, ಪ್ಯಾನ್ ಇಂಡಿಯಾ ಸ್ಟಾರ್ ಅಲ್ಲದೆ ಇರ್ಬೋದು. ಆದ್ರೆ ಅವ್ರ ಫ್ಯಾನ್ಸ್ ಗಳು ಶುರು ಮಾಡಿರೋ 2 ಹ್ಯಾಶ್ ಟ್ಯಾಗ್ ಸಹ 200K ಪ್ಲಸ್ ರೀಟ್ವೀಟ್ ಆಗಿದೆ. ಇದ್ರಲ್ಲಿ ಏನ್ ಗೊತ್ತಾಗುತ್ತೆ ಹೇಳಿ? ಏನು? ಕದನದೋಳ್ ಕಲಿದಾಸನ ಕೆಣಕಿ ಉಳಿದವರಿಲ್ಲ. ಸ್ನೇಹಿತರೆ, ಇನ್ನೊಂದೇನಂದ್ರೆ KFI ಕ್ರಿಮಿನಲ್ ದರ್ಶನ್ ಅಂತ ಇವರು ಟ್ವಿಟರ್ ಅಲ್ಲಿ ಟ್ರೆಂಡ್ ಶುರು ಮಾಡಿದ್ರಲ್ಲ, ಈ ನನ್ನ ಮಕ್ಕಳೆಲ್ಲ ಎಷ್ಟು ಸಾಚಗಳು, ಇವ್ರು ಇಷ್ಟಪಡುವಂತಹ ಹೀರೋಗಳು ಎಷ್ಟು ಸಾಚಗಳು. ಎಕ್ಸಾಂಪಲ್, ಬಾಲಯ್ಯ ಸ್ವತಃ ಅವ್ರ ಮನೆಯಲ್ಲಿ ಒಬ್ಬ ಜ್ಯೋತಿಷಿಗೆ ಹಾಗೆ ಇನ್ನೊಬ್ಬ ಪ್ರೊಡ್ಯೂಸರ್ ಗೆ ಗನ್ನಿಂದ ಶೂಟ್ ಮಾಡಿ ತಗ್ಲಾಕೊಂಡು ಮೆಂಟಲ್ ಹೆಲ್ತ್ ಸರಿ ಇಲ್ಲ ಅನ್ನೋ ತರ ಸರ್ಟಿಫಿಕೇಟ್ ಕೊಟ್ಟು ಆಮೇಲೆ ರಾಜಿ ಮಾಡ್ಕೊಂಡು ಆಚೆ ಬರ್ಲಿಲ್ವಾ? Don't trouble the trouble. If you trouble the trouble, trouble troubles you. I'm not the trouble. I'm the truth. I'm the truth. I'm the truth. ಅದಲ್ಲದೆ ಯಾವುದೇ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಲ್ಲದೆ ತನ್ನ ಸ್ವಂತ ಶ್ರಮದಿಂದ ಮೇಲ್ ಬಂದಿದ್ದ ಉದಯ್ ಕಿರಣ್ ಅನ್ನೋ ಒಬ್ಬ ಹ್ಯಾಂಡ್ಸಮ್ ಹೀರೋ, ಆಗಿನ ಕಾಲಕ್ಕೆ ಒಳ್ಳೆ ಸಕ್ಸಸ್ಫುಲ್ ಕಂಡಿದಂತಹ ಹೀರೋ, ಚಿರಂಜೀವಿ ಮಗಳ ಜೊತೆ ಎಂಗೇಜ್ಮೆಂಟ್ ಆಗಿ ಮದುವೆ ಬೇಡ ಅಂದ ಅನ್ನೋ ಕಾರಣಕ್ಕೆ ಅವನ ಯಾವ ತರ ಎಲ್ಲ ಆಗುತ್ತೋ ಆ ತರ ಎಲ್ಲ ತುಳಿದು ಚಿತ್ರರಂಗದಲ್ಲಿ ಅವನ ಬೆಳೆಯೋಕ್ ಬಿಡ್ಲಿಲ್ಲ. ಅದೇ ಕಾರಣಕ್ಕೆ ಅವನು ಡಿಪ್ರೆಷನ್ ಹೋಗಿ ಸೂಸೈಡ್ ಮಾಡ್ಕೊಂಡ. ಅವ್ನು ಸಾಯೋಕೆ ಚಿರಂಜೀವಿ ಫ್ಯಾಮಿಲಿನೇ ಕಾರಣ ಅನ್ನೋ ಮಾತಿಲ್ವಾ? ಹಿಂಗೆ ಹೇಳ್ತಾ ಹೋದ್ರೆ ನಿಮ್ ಕಡೆನೂ ಒಂದಲ್ಲ ಒಂದು ಹುಳುಕು ಪಳಕು ತಳಕು ಇದ್ದೇ ಇರ್ತವೆ. ಈ ಜಗತ್ತಲ್ಲಿ ಯಾರು ಸಾಚಗಳಲ್ಲ ಗುರು, ಎಲ್ಲರೂ ಒಂದಲ್ಲ ಒಂದ್ ರೀತಿಯಲ್ಲಿ ತಪ್ಪು ಮಾಡೇ ಮಾಡಿರ್ತಾರೆ. ಅಂತದ್ರಲ್ಲಿ ಕೋಟ್ಯಾಂತರ ಜನ ಒಬ್ಬ ನಟನನ್ನ ಬಾಸು ದೇವ್ರು ಅಂತ ಆರಾಧಿಸ್ತಾರೆ, ಪೂಜಿಸ್ತಾರೆ, ಅವ್ರಿಗೋಸ್ಕರ ಜೀವ ಕೊಡೋಕು ಸಿದ್ಧ ಇರ್ತಾರೆ ಅಂದ್ಮೇಲೆ ಅಂತ ವ್ಯಕ್ತಿಗಳ ಬಗ್ಗೆ ಮಾತಾಡೋಕು ಮುಂಚೆ, ಟ್ವೀಟ್ ಮಾಡೋಕು ಮುಂಚೆ, ಅವರನ್ನ ಟ್ರೋಲ್ ಮಾಡೋಕು ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು. ಇಲ್ವಾ, ನಿಮ್ ಆಕ್ಷನ್ ಗೆ ರಿಯಾಕ್ಷನ್ ಅನ್ನೋದು ದೊಡ್ಡ ಮಟ್ಟದಲ್ಲಿ ಬಂದೇ ಬರುತ್ತೆ. ಅದ್ರಲ್ಲೂ ಡಿ ಬಾಸ್ ಫ್ಯಾನ್ಸ್ ಅಂತೂ ಒಂಥರ ಬೆಂಕಿ ಇದ್ದಂಗೆ. ನೀವೆಷ್ಟು ಪೆಟ್ರೋಲ್ ಹಾಕ್ತೀರಾ ಅಷ್ಟು ಅಂತ ಹತ್ಕೊಂಡು ಉರಿತಾನೆ ಇರ್ತಾರೆ, ನಿಮ್ಮನ್ನ ಅರ್ದು 12 ಮಾಡ್ತಾನೆ ಇರ್ತಾರೆ. ಸ್ನೇಹಿತರೆ, ನಮ್ಮವ್ರು ಹೇಳೋ ಪ್ರಕಾರ ಈ ಫ್ಯಾನ್ ವಾರ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂದ್ರೆ, ನಟ ದರ್ಶನ್ ಇತ್ತೀಚೆಗೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ಪೂಜೆಯನ್ನ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟ ಫೋಟೋ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಈ ಮಧ್ಯೆ ತೆಲುಗು ನೆಟ್ಟಿಗರು ಖ್ಯಾತಿ ತೆಗಿತಾ ಇದ್ದಾರೆ. ಅಷ್ಟಕ್ಕೂ ತೆಲುಗು ನೆಟ್ಟಿಗರು ಯಾಕೆ ಖ್ಯಾತಿ ತೆಗಿಬೇಕು ಅಂತೀರಾ? ಇಲ್ಲಿದೆ ನೋಡಿ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಜೈಲಿಗೆ ಹೋಗಿ ಬಂದ ವಿಚಾರ ಪ್ರಸ್ತಾಪಿಸಿ ವ್ಯಂಗ್ಯವಾಡ್ತಾ ಇದ್ದಾರೆ. ದರ್ಶನ್ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದಕ್ಕೂ ತೆಲುಗು ಫ್ಯಾನ್ಸ್ ತಿಕ್ಕ ಉರ್ಕೊಳ್ಳೋಕು ಒಂದಕ್ಕೊಂದು ಸಂಬಂಧ ಇಲ್ಲ. ಬಟ್ ಇದ್ರೂ ఇర్బోదు, ಹೇಳೋಕ್ಕಾಗಲ್ಲ. ఆದ್ರೆ ಇದನ್ನ ನಾವು తెలుగు ఐక్ల హತ್ರ కేళిద్రే అవి ఏం ಹೇಳ್తವೆ ಅಂದ್ರೆ, ఇప్పుడు అతను బయటకు వచ్చిన తర్వాత ఫేమస్ అవ్వాలి లేదా మళ్ళీ లైమ్ లైట్లోకి రావాలని చెప్పి వాళ్ళు అబాపురిగా తెలుగు ఇండస్ట్రీ మీద అయితే, టాలీవుడ్ మీద అయితే పడిపోయారనమాట. టాలీవుడ్లో ఉన్న ప్రతి హీరోని వాళ్ళు ట్రోల్ చేయడం అయితే స్టార్ట్ చేశారు. ఎందుకు అంటే అతని పిఆర్ టీం అతని పైకి లేపాలని చూస్తుంది, మళ్ళీ లైమ్ లైట్లోకి రావాలని చూస్తుంది, మళ్ళీ అతని గురించి డిస్కషన్ జరగాలని చూస్తుంది. ಅಲ್ಲಲ್ಲಲ್ಲಲ್ಲೇ, ಈ ನನ್ನ ಮಗ ಹೇಳ್ತಿರೋದೇನಂದ್ರೆ, ದರ್ಶನ್ ಜೈಲಿಂದ ಆಚೆ ಬಂದ್ಮೇಲೆ ಫೇಮಸ್ ಆಗ್ಬೇಕು ಅಂತ, ಲೈಮ್ ಲೈಟ್ಗೆ ಬರ್ಬೇಕು ಅಂತ ತೆಲುಗು ಹೀರೋಗಳನ್ನ ಟ್ರೋಲ್ ಮಾಡಿಸ್ತವ್ರಂತೆ. ಯಾವ ಬೋಳಿ ಮಗ ಹೇಳ್ದ? ಆಮೇಲೆ ದರ್ಶನ್ ಅವರ PR ಟೀಮ್ ಅವರು ಅವ್ರ ಬಗ್ಗೆ ಡಿಸ್ಕಷನ್ ಸ್ಟಾರ್ಟ್ ಆಗ್ಲಿ, ಅವ್ರದೇ ಸುದ್ದಿ ಓಡಾಡ್ಲಿ ಅಂತ ಇದೆಲ್ಲ ಮಾಡಿಸ್ತವ್ರೆ ಅಂತ ಹೇಳ್ತವನೆ.
ಇವ್ನ್ಯಾವನ ಸೆಡೆ ನನ್ ಮಗ. ಅಲ್ಲ ಗುರು, ದರ್ಶನ್ ಅವರು ಫೇಮಸ್ ಆಗೋಕೆ ಲೈಮ್ ಲೈಟ್ ಗೆ ಬರೋಕೆ ಈ ತರ ಎಲ್ಲ ಮಾಡ್ತಾವ್ರೆ ಅಂತ ಹೇಳ್ತಾವನಲ್ಲ ಈ ಗೂಬ್ ನನ್ ಮಗ. ದರ್ಶನ್ ಅವ್ರೇನ್ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡೋ ಕ್ರಿಂಜ್ ಕ್ರಿಯೇಟರ್ ಫೇಮಸ್ ಆಗ್ಬೇಕು ಅಂತ ಇದೆಲ್ಲ ಮಾಡೋಕೆ? ಲೋ ಕಂದ, ಸರಿಯಾಗಿ ಕೇಳಿಸ್ಕೋ. ಡಿ ಬಾಸ್ ಅನ್ನೋದು ಕರ್ನಾಟಕದಲ್ಲಿ ಬರೀ ಹೆಸರಲ್ಲ ಕಣೋ, ಅದೊಂದು ಬ್ರ್ಯಾಂಡು. ನಿಮ್ಮ ತೆಲುಗು ಚಿತ್ರರಂಗದಲ್ಲಿ ಇರೋ ತರ ತಾತನ ಹೆಸರು, ಅಪ್ಪನ ಹೆಸರು, ಮಾವನ ಹೆಸರು, ಚಿಕ್ಕಪ್ಪನ ಹೆಸರು, ಆಂಟಿ ಹೆಸರು, ಅಂಕಲ್ ಹೆಸರು ಅಂತ ಫ್ಯಾಮಿಲಿ ಹೆಸರನ್ನ ಹೇಳ್ಕೊಂಡು ಸಿನಿಮಾ ಮಾಡಿ ಹೀರೋ ಆಗಿ ಸಕ್ಸಸ್ ಆದವ್ರಲ್ಲ ಕಣೋ ಇವರು. ತನ್ನದೇ ಶ್ರಮದಿಂದ ಯಾವ್ದೇ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಲ್ಲದೆ ಲೈಟ್ ಬಾಯ್ ಆಗಿ ಕೆಲಸ ಮಾಡಿ ಇವತ್ತು ಲ್ಯಾಂಬೋರ್ಗಿನಿ ತಕೊಂಡು ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಕರ್ಸ್ಕೊಳ್ಳೋ ಲೆವೆಲ್ ಗೆ ಬೆಳೆದು నింతిರೋ ಒಂಟಿ సలగా కణో ఇವರು. అర్థం ఆಯ್ತಾ? ఆಮೇಲೆ అదేనదేనదు అతని పిఆర్ టీం అతని పైకి లేపాలని చూస్తుంది, మళ్ళీ లైమ్ లైట్లోకి రావాలని చూస్తుంది, మళ్ళీ అతని గురించి డిస్కషన్ జరగాలని చూస్తుంది. ಲೋ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳೋ ಅಂಡರ್ ಬೇವರ್ಸಿ ನನ್ ಮಗನೆ. ಇಡೀ ಕನ್ನಡ ಚಿತ್ರರಂಗದಲ್ಲೇ PR ಟೀಮ್ ಇಲ್ದೇ ಇರೋ ಒಬ್ಬ ನಟ ಯಾರಾದ್ರೂ ಅವರೇ ಅಂದ್ರೆ ಅದು ದರ್ಶನ್ ಅವರು. ಆಮೇಲೆ ಇನ್ನೊಂದ್ ಏನ್ ಗೊತ್ತೇನೋ, ಆಂಧ್ರ ಪಪ್ಪು ಅವ್ರ ಬಗ್ಗೆ ಡಿಸ್ಕಷನ್ ಆಗ್ಲಿ ಅಂತ ಅವ್ರು ಇದೆಲ್ಲ ಮಾಡೋದು ಬೇಕಿಲ್ಲ ಕಣೋ. ಯಾಕಂದ್ರೆ ಅವ್ರು ಏನೇ ಮಾಡಿದ್ರು ಏನೇ ಮಾಡದೇ ಇದ್ರು ಅವ್ರ ಬಗ್ಗೆ ಡಿಸ್ಕಷನ್ ಇದ್ದೇ ಇರುತ್ತೆ. ಅದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ದರ್ಶನ್ ಹೆಸರು ಬಂದೇ ಬರುತ್ತೆ. ಯಾಕಂದ್ರೆ TRP ಅನ್ನೋದು ಬಂದ್ರೆ ಅಲ್ವಾ ಟಿವಿ ಚಾನಲ್ ಗಳು ನಡೆಯೋದು. ಆಮೇಲೆ ಇನ್ನೊಂದು ಕ್ವಾಟ್ಲೆ ಏನ್ ಗೊತ್ತಾ ಸ್ನೇಹಿತರೆ, ಒಬ್ಬ ಹೀರೋ ಫ್ಯಾನ್ಸ್ ಗಳ ವಿರುದ್ಧ ತೆಲುಗು ಚಿತ್ರರಂಗದ ಎಲ್ಲಾ ಹೀರೋ ಫ್ಯಾನ್ಸ್ ಗಳು ನಿಂತವ್ರೆ ಯುನೈಟೆಡ್ TFI ಅಂತ ಹ್ಯಾಶ್ ಟ್ಯಾಗ್ ಹಾಕೊಂಡು. ಅದಲ್ಲದೆ ಇವ್ರುಗಳು ಮಾಡಿರೋ ಟ್ರೋಲ್ ವಿಡಿಯೋಸ್ ಗಳಲ್ಲಿ ಅತಿ ಹೆಚ್ಚು ಬಂದಿರೋ ಕಮೆಂಟ್ಸ್ ಅಂದ್ರೆ ಡಿ ಬಾಸ್ ಅಂತಾನೆ. ಸರಿಯಾಗಿ ದೆಂಗಿಸ್ಕೊಂಡ ನಂತರ ಅలా కాకుండా వేరే దర్శనకాంత్ ఎవరైనా ఫీల్ అయితే కనుక నేను ఎక్స్ట్రీమ్లీ సారీ. దర్శన్ ఫ్యాన్స్ ఎవరైనా ఉంటే సారీ, అండ్ కన్నడ అభిమానులు దర్శన్ ఫ్యాన్స్ ఎవరైనా ఉంటే వాళ్ళందరికీ సారీ. Like yeah, I was in the space only. Like one of the Pawan Kalyan fan asked sorry for all the Darshan fans and KFI. Yeah, I observed it. Yes. ನಮ್ ಕೈಗೆ ಸಿಗಾಕೊಂಡ್ರೆ ಬಿಡಿ, ಅವ್ರನ್ನ ಪಾಯಸ ಮಾಡಿ ಕಳ್ಸಿಬಿಟ್ಟಿದೀವಿ ಅವ್ರನ್ನೆಲ್ಲರೂ. ಊರ್ಗ್ ಹೋಗ್ಬಿಟ್ಟು ಅವ್ರ ಮತ್ತೆ ವಾಪಸ್ ಎಮ್ಮೆಗೆ ಮೇಯ್ಸೋಕ್ ಕಳ್ಬಿಡಿ ಮಕ್ಳು ಹಾಗೆ ಮಾಡಿ ಇಟ್ಬಿಟ್ಟಿದೀವಿ. ನೋಡ್ರಲ್ಲ, ತೆಲುಗು ಚಿತ್ರರಂಗದ ಅಭಿಮಾನಿಗಳ ದರ್ಶನ್ ಅವರು ಸುಮಾರು ಸಲ ಹೇಳವ್ರೆ, ನಾನು ಸಿನಿಮಾ ಮಾಡೋದು ನಮ್ಮ ಕನ್ನಡ ಆಡಿಯನ್ಸ್ಗೆ, ಅವರ ಫ್ಯಾನ್ಸ್ಗೆ ಅಂತ. ಅವತ್ತು ಹೇಳ್ತಾ ಇರೋದು ಇವತ್ತು ಹೇಳ್ತಾ ಇರೋದು ಒಂದೇನೆ, ನಾವು ಮಾಡೋದು ಕನ್ನಡ ಸಿನಿಮಾ. ನಾವ್ ಆಕ್ಚುಲಿ ಯಾವುದೇ ಬೇರೆ ಭಾಷೆ ಸಿನಿಮಾ ಮಾಡ್ತಾ ಇಲ್ಲ, ನಾವೇನ್ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಿಲ್ಲ. ನಮ್ಮ ಕರ್ನಾಟಕದ ಜನತೆಗೆ, ಇಲ್ಲಿರೋ ಥಿಯೇಟರ್ಗಳಿಗೆ, ಇಲ್ಲಿರೋ ಸಿನಿಮಾಗೆ ನಾವು ಮಾಡ್ತೀವಿ. ನೋಡಿದ್ರ, ತೆಲುಗು ಚಿತ್ರರಂಗದಲ್ಲಿ ದರ್ಶನ್ ಅವರು ಕಾಂಟ್ರವರ್ಸಿ ಮಾಡ್ಕೊಳ್ಳೋದ್ರಿಂದ ಅವ್ರ ಸಿನಿಮಾಗೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಯಾಕಂದ್ರೆ ಅವರು ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಮಾಡೋದಿಲ್ಲ. ಆದ್ರೆ ನಿಮ್ಮಲ್ಲಿರೋ ಪ್ರತಿಯೊಬ್ಬ ಹೀರೋಗಳು ಸಹ ಪ್ಯಾನ್ ಇಂಡಿಯಾ ಅಂತ ಸಿನಿಮಾಗಳನ್ನ ಮಾಡೋದ್ರಿಂದ, ಮತ್ತೆ ನಿಮ್ಮ ಹೀರೋಗಳ ಸಿನಿಮಾಗಳನ್ನ ಕರ್ನಾಟಕದಲ್ಲಿ ಅತಿ ಹೆಚ್ಚು ನೋಡೋದ್ರಿಂದ ಈ ತರ ಕಚ್ಚಾಟ ಕಾಂಟ್ರವರ್ಸಿಗಳು ಆದಾಗ ನಿಮ್ ಹೀರೋಗಳ ಸಿನಿಮಾಗಳಿಗೇನೆ ಅತಿ ಹೆಚ್ಚು ಎಫೆಕ್ಟ್ ಆಗೋದು. ಅದನ್ನ ತಲೆಯಲ್ಲಿ ಇಟ್ಕೊಂಡು ಈ ತರ ಕಂತ್ರಿ ಕೆಲಸ ಮಾಡೋದ್ ಬಿಟ್ಟು ನಿಮ್ ಪಾಡಿಗೆ ನೀವು ಇದ್ರೇನೆ ನಿಮ್ಗೇನೆ ಒಳ್ಳೇದು. ಆಮೇಲೆ ಇಷ್ಟೆಲ್ಲ ಆಗ್ತಿದೆ, ಯಾರೋ ಹೊರ ರಾಜ್ಯದವರು ಡಿ ಬಾಸ್ ನ ಟ್ರೋಲ್ ಮಾಡ್ತವ್ರೆ, ಯುನೈಟೆಡ್ TFI ಅಂತ ಹ್ಯಾಶ್ ಟ್ಯಾಗ್ ಹಾಕೊಂಡು ಅವ್ರ ಬಗ್ಗೆ ಕೆಟ್ಟದಾಗಿ ವಿಡಿಯೋಸ್ ಮಾಡ್ತವ್ರೆ. ಹಂಗಿದ್ರು ಸಹ ರೀಲ್ಸ್ ಅಲ್ಲಿ ಡಿ ಬಾಸ್ ಫ್ಯಾನ್ಸ್ ಅಂತ ಹೇಳ್ಕೊಳ್ಳೋ ನಮ್ಮಲ್ಲಿರೋ ಒಂದಷ್ಟು ಕ್ರಿಯೇಟರ್ಸ್ ಗಳು ಯಾಕೆ ಇದ್ರ ಬಗ್ಗೆ ಯಾವ್ದೇ ವಿಡಿಯೋಸ್ ಮಾಡಿಲ್ಲ, ಒಂದು ಸ್ಟೋರಿ ಸಹ ಹಾಕಿಲ್ಲ? ಯಾಕೆ ಬರೀ ಫೇಮಸ್ ಆಗೋಕೆ ಡಿ ಬಾಸ್ ಹೆಸರು ಬೇಕಾ? ವಿಡಿಯೋಸ್ ಮಾಡೋಕೆ ಡಿ ಬಾಸ್ ಹೆಸರು ಬೇಕಾ? ಬರೀ ನಿಮ್ಮ ಅಭಿಮಾನ ಇನ್ಸ್ಟಾಗ್ರಾಮ್ ಬಯೋಲಿ ನಾನು ಡಿ ಬಾಸ್ ಫ್ಯಾನ್ ಅಂತ ಹಾಕೊಳ್ಳೋಕೆ ಅಷ್ಟೇ ಸೀಮಿತನಾ? ಇಲ್ಲ ಸರ್, ಇಲ್ಲ. ಅಲ್ಲ ಕಣ್ರೋ, ಅವ್ರ ಹೆಸರು ಹೇಳಿದ್ರೆ ಡಿ ಬಾಸ್ ಫ್ಯಾನ್ಸ್ ಗಳು ನೋಡ್ತಾರೆ, ಒಳ್ಳೆ ಲೈಕ್ಸ್ ಕೊಡ್ತಾರೆ, ಇಷ್ಟಪಟ್ಟು ಫಾಲೋ ಮಾಡ್ತಾರೆ ಅಂತ ವಿಡಿಯೋಸ್ ಮಾಡ್ತೀರಾ, ಸ್ಟೋರಿ ಹಾಕ್ತೀರಾ. ಆದ್ರೆ ಬೇರೆ ರಾಜ್ಯದವರು ಡಿ ಬಾಸ್ ಅವರನ್ನ ಕೆಟ್ಟಾಗೆಲ್ಲ ಟ್ರೋಲ್ ಮಾಡ್ತಿದ್ರೆ ಅದ್ರ ಬಗ್ಗೆ ವಿಡಿಯೋಸ್ ಇಲ್ಲ, ಸ್ಟೋರಿನೂ ಇಲ್ಲ, ಏನು ಇಲ್ಲ ಅಲ್ವಾ? ಓಹೋ, ಮೇ ಬಿ ಬೇರೆ ಲ್ಯಾಂಗ್ವೇಜ್ ಅವರು ಸಹ ನಿಮ್ಮನ್ನ ಫಾಲೋ ಮಾಡ್ತಿರ್ತಾರಲ್ಲ, ಅವ್ರ ಬಗ್ಗೆ ಮಾತಾಡಿದಾಗ ಅನ್ಫಾಲೋ ಮಾಡ್ಬಿಡ್ತಾರೆ ಅನ್ನೋ ಭಯ ಅನ್ಸುತ್ತೆ ಅಲ್ವಾ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇವಾಗ ಒಂದಷ್ಟು ಜನ ಈ ವಿಡಿಯೋ ನೋಡಿ ಬಂದು ನೆಗೆಟಿವ್ ಆಗಿ ಕಮೆಂಟ್ ಅಲ್ಲಿ ಕಕ್ಕ ಮಾಡ್ತಾರೆ ಅಂತ ಗೊತ್ತು. ಒಂದಂತೂ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ದರ್ಶನ್ ಅವರ ಆ ಒಂದು ಪ್ರಕರಣದ ಬಗ್ಗೆ ನಾನು ಇಲ್ಲಿ ಜಸ್ಟಿಫೈ ಮಾಡ್ತಿಲ್ಲ ಗುರು. ಅವರು ಮಾಡೋರೋ ಇಲ್ವೋ ಅನ್ನೋದು ಇನ್ನೂ ಕೋರ್ಟ್ ಅಲ್ಲಿ ಕೇಸ್ ನಡೀತಿದೆ, ಅದನ್ನ ಕೋರ್ಟ್ ನೋಡ್ಕೊಳ್ಳುತ್ತೆ. ತಪ್ಪು ಮಾಡಿದ್ರೆ ಶಿಕ್ಷೆ ಖಂಡಿತ ಹಾಗೆ ಆಗುತ್ತೆ. ಆದ್ರೆ ನಮ್ಮವರು ತಮ್ಮವರು ಅಂತ ಬಂದಾಗ ಹೇಗ್ ಬಿಟ್ಕೊಡೋಕಾಗತ್ತೆ ಹೇಳಿ? ಖಂಡಿತ ಬಿಟ್ಕೊಡೋ ಮಾತೇ ಇಲ್ಲ. ನಮ್ಮಲ್ಲಿ ನಮ್ಮ ಹೀರೋಗಳ ಫ್ಯಾನ್ಸ್ ಗಳು ಎಷ್ಟ್ ಬೇಕಾದ್ರೂ ಕಚ್ಚಾಡ್ಬೋದು, ಎಷ್ಟ್ ಬೇಕಾದ್ರೂ ಫ್ಯಾನ್ ವಾರ್ ಮಾಡ್ಕೋಬಹುದು. ಅದ್ರ ಬಗ್ಗೆ ನಾವು ಮಾತಾಡೋದು ಇಲ್ಲ, ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಎಲ್ರು ನಮ್ಮವ್ರೆ ಅಲ್ವಾ, ಒಂದಲ್ಲ ಒಂದ್ ಟೈಮ್ ಅಲ್ಲಿ ಸರಿ ಹೋಗುತ್ತೆ ಅಂತ. ಆದ್ರೆ ನಮ್ಮವ್ರ ತಂಟೆಗೆ ನೆರೆಯವರು ಬಂದ್ರೆ ಸುಮ್ನೆ ಇರೋ ಮಾತೇ ಇಲ್ಲ. ಸರಿಯಾಗಿ ಕೊಡ್ತಾ ಇರ್ತೀವಿ, ಈಸ್ಕೊತಾ ಇರ್ಬೇಕು ಅಷ್ಟೇ. ಸ್ನೇಹಿತರೆ, ಕೊನೆದಾಗ ಒಂದ್ ಮಾತು, ಕನ್ನಡ ಸಿನಿಮಾಗಳನ್ನ ಜನ ನೋಡೋಕ್ ಬರ್ತಾ ಇಲ್ಲ. ಕನ್ನಡ ಚಿತ್ರರಂಗ ಲಾಸ್ ಅಲ್ಲಿ ಇದೆ. ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ. ದೊಡ್ಡ ಹೀರೋಗಳು ಜಾಸ್ತಿ ಸಿನಿಮಾಗಳನ್ನ ಮಾಡ್ತಿಲ್ಲ ಅಂತ ಎಷ್ಟೋ ಥಿಯೇಟರ್ಗಳು ಮುಚ್ಚೋಗ್ತಿವೆ. ಈ ನಡುವೆನೂ ಸಹ ಈ ತರದೆಲ್ಲ ಬೆಳವಣಿಗೆಗಳು ಆಗೋದು ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಲ್ಲ ಅನ್ನೋದು ನನ್ನ ಇನ್ನೊಂದು ಅಭಿಪ್ರಾಯ. ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಯ್ತು. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ
ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನಾವು ಯಾವಾಗ್ಲೂ ಕೊನೆಯಲ್ಲಿ ಹೇಳೋದನ್ನ ಹೇಳಲೇಬೇಕು ಅಲ್ವಾ. ನನ್ನ ವಿಡಿಯೋ ನೋಡಿ ಉರ್ಕೊಂಡು ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡಿದ್ರೆ ದೇವ್ರು ಮಾಡ್ಬಿಡ್ತೀವಿ. ನನ್ನ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಧನ್ಯವಾದಗಳು. ಜನರಿಂದ ನನ್ನ ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ.